ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀನಾದೇನಾ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವೇದ ಮತ್ತು ವಿಕ್ರಮ್ ಆಶ್ರಮದಿಂದ ಹೊರಡ್ತಾರೆ. ನಂತರ ಜೀಪ್ ಮೇಲೆ ಕುಳಿತುಕೊಂಡು ವಿಕ್ರಮ್ ಹೇಳ್ತಾನೆ, ನನಗೆ ವಾಪಸ್ ಹೋಗ್ಲಿಕ್ಕೇ ಮನಸ್ಸು ಬರಲ್ಲ, ಇಲ್ಲೇ ಇರೋಣ ಅಂತ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಹೌದು ಇಲ್ಲಿಗೆ ಬಂದರೆ ಅದೇ ರೀತಿ ಆಗುತ್ತೆ. ಯಾಕೆಂದರೆ ಮಕ್ಕಳು ತುಂಬ ಪ್ರೀತಿಸ್ತಾರಲ್ವ, ಬೇಗ ಹಚ್ಕೊಳ್ತಾರೆ, ಹಾಗಾಗಿ ನಮಗೆ ಇದೇ ರೀತಿ ಆಗುತ್ತೆ ಅಂತ ಖುಷಿಯಿಂದ ನಗುತ್ತಾ ವಿಕ್ರಮ್ ಬಳಿ ಹೇಳ್ತಾನೆ, ಹೌದು ನನ್ನ ಬೇಜಾರೆಲ್ಲ ಇವತ್ತು ಕಳೆದೋಯ್ತು, ಜಾಣಕಮ್ಮನ ಪ್ರೀತಿ ಕಂಡು ನಾನು ತುಂಬ ಖುಷಿಪಟ್ಟೆ ಅಂತ ಹೇಳ್ತಾನೆ. ಅವರನ್ನು ನೋಡಿದಾಗ ನನಗೇನೋ ಒಂಥರ ಫೀಲ್ ಆಯಿತು ಗೊತ್ತುಂಟ ನಿನಗಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಅನಾಥೆಯಾಗಿ ಬಿದ್ದಿದ್ದ ನನ್ನ ಆಶ್ರಮಕ್ಕೆ ತಂದು ಸಾಕಿದವರು ಅವರೇ ನನ್ನನ್ನು ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಆದರೆ ನೋಡಿದಾಗ ನನಗೆ ಅವರು ತುಂಬ ನೊಂದ ಜೀವ ಅಂತ ಅನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ಹಾಗೇನಿಲ್ಲಪ್ಪ, ಅವರು ತುಂಬ ಖುಷಿಯಾಗಿ ಇರ್ತಾರಂತ ಹೇಳ್ಬೇಕಿದ್ರೆ ವಿಕ್ರಮ್ ಹೇಳ್ತಾನೆ, ಇಲ್ಲ, ಉರಿಯುವ ದೀಪ ಎಲ್ಲರಿಗೂ ಬೆಳಕನ್ನು ಕೊಡುತ್ತೆ, ಆದರೆ ಅದರ ಕೆಳಗೇನೆ ಕತ್ತಲು ತುಂಬಿರುವುದು ಅಂತ ಹೇಳ್ತಾನೆ. ನಗೋರ ಮುಖದಲ್ಲಿ ನೋವು ಜಾಸ್ತಿ ಇರುವುದು, ಉದಾಹರಣೆಗೆ ನಾವು ಇಬ್ರು ಅಂತ ವಿಕ್ರಮ್ ವೇದ ಬಳಿ ಹೇಳ್ತಾನೆ. ನೀನು ಕಣ್ಣಿಗೆ ಕಸ ಹಾಕೊಳ್ಬೇಡ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಸುಮ್ಮನಿರು, ನಾನು ನೀನು ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ಯಾಕೆ ಗೊತ್ತಿಲ್ಲ, ನನಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳ್ತಾನೆ. ಮಕ್ಕಳಿಗೆ ನೀನಂದರೆ ತುಂಬ ಇಷ್ಟ ಆಗಿಬಿಟ್ಟಿದ್ಯಾ, ಅವರು ನಿನ್ನನ್ನು ಬಾವ ಅಂತ ಕರೆತಿದ್ದಾರೆ ಅಂತ ನಗ್ತಾಳೆ. ನನ್ನನ್ನು ಅಕ್ಕ ಅಂತ ಕರೆತಿದ್ದಾಳೆ ಅಂತ ಹೇಳ್ತಾಳೆ. ನಾನು ನಿನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ನಿನ್ನವರು ಬಾವ ಅಂತ ಕರೆತಿರ್ತಾರೆ ಅಂತ ಹೇಳ್ತಾಳೆ. ಬೇಗ ನಡಿ, ಇಲ್ಲೇ ಇರುವುದು ಬೇಡ, ಕತ್ತಲಾಗ್ತಿದೆ ಅಂತ ಹೇಳ್ತಾರೆ. ನಂತರ ಅಲ್ಲಿಂದ ಅವರು ಹೊರಡ್ತಾರೆ. ವಿಕ್ರಮ್ ವೇದಳನ್ನು ಅವಳ ಮನೆಗೆ ಡ್ರಾಪ್ ಮಾಡ್ತಾನೆ. ಹೇಳ್ತಾಳೆ, ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಬೇಡ ಅಂತ ಹೇಳ್ತಾನೆ. ವೇದ ಹೇಳ್ತಾಳೆ, ಈಗ ನೀನು ಎಲ್ಲಿಗೆ ಹೋಗ್ಬಾರ್ದು, ಸೀದಾ ಮನೆಗೆ ಹೋಗ್ಬೇಕಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಎಲ್ಲಿಗೆ, ನೀನು ಕಾಡಿಗೆ ಹೋಗ್ಬೇಕಾ ಅಂತ ಕೇಳ್ತಾನೆ. ಹೀಗೆ ಹೋಗಲ್ಲಪ್ಪ, ಎಲ್ಲಿಗೂ ಯಾರಿಗೂ ಹೊಡೆದು ಜೈಲಿಗೆ ಹೋಗ್ತೀಯಂತ ಭಯ ಅಂತ ಹೇಳ್ತಾಳೆ. ಹೊಡೆದಾಟ ಗುದ್ದಾಟ ಎಲ್ಲ ಬಿಟ್ಟಿದ್ದೇನೆ ಅಂತ ಹೇಳ್ಬೇಕಾದ್ರೆ ಗುಡ್ ಬಾಯ್, ಇದನ್ನು ನೀನು ಇನ್ನೂ ಸ್ಟಾರ್ಟ್ ಮಾಡಿದರೆ ನಿನ್ನನ್ನು ಬಿಡುವ ಮಾತೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಸಮಾಧಾನ ಮಾಡ್ಕೋ ಅಂತ. ಕಾರಿನಿಂದ ಇಳಿದು ಮನೆ ಕಡೆಗೆ ಬರ್ತಿರ್ಬೇಕಾದ್ರೆ ವಿಕ್ರಮಿಗೆ ಕನಸು ಬಿದ್ದಾಗೆ ವಾಪಸ್ ವೇದ ಅವನ ಬಳಿಗೆ ಬಂದು ಅವನ ಹತ್ರ ಪ್ರೀತಿಯಿಂದ ಮಾತಾಡಿದಾಗೆ ಆಗುತ್ತೆ. ವೇದ ರೀ ಅಂತ ಕರೆದಾಗ ವಿಕ್ರಮ್ಗೆ ತುಂಬ ಖುಷಿಯಾಗುತ್ತೆ. ಖುಷೀಲಿ ವಿಕ್ರಮ್ ಬೇತಲ್ಲ ಏನಂದೆ ಅಂತ ಕೇಳಿದಾಗ ವೇದ ಸಡನ್ನಾಗಿ ನಿಲ್ತಾಳೆ. ವಿಕ್ರಮಿಗೆ ಏನಾಯಿತು, ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ವಾಪಸ್ ಅವನ ಬಳಿಗೆ ಬಂದು, ನೀನು ಏನೇನು ಮಾತಾಡ್ತಿದ್ದೀಯ, ಏನಾಯಿತು ಅಂತ ಅವನಲ್ಲಿ ಜೊತೆ ಮಾತಾಡ್ತಿದ್ದೀಯ ಅಂತ ಕೇಳ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ನನಗೆ ನೀನು ರೀ ಅಂತ ಹೇಳಿದಾಗೆ ಆಯ್ತಂತ ತಡವರಿಸುತ್ತಾ ಹೇಳ್ತಾನೆ. ಅದಕ್ಕೆ ವೇದ, ನಾನು ನಿನ್ನನ್ನು ರೀ ಅಂತ ಕರೆದ್ನ ಅಂತ ಕೇಳ್ತಾಳೆ. ತಲೆಗೆಲೆ ಏನಾದ್ರು ಕೆಟ್ಟಿದೆಯಂತ ವಾಪಸ್ ರೇಗಿಸ್ತಾ, ರೀ ಯಜಮಾನ್ರೆ ಅಂದರೆ ಬಣ್ರಿ, ಹೋಗ್ರಿ ಯಜಮಾನ್ರೆ ಎಲ್ಲ ಕರೆಯೋಕ್ಕೆ ನಿನ್ನವಳು ಇದ್ದಲ್ಲಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಯೋಚಿಸ್ತಾನೆ. ಕರ್ದಂತ ಒಂದ್ಸಲಿ ಖುಷಿ ಆಯಿತು ಅಂತ ತನ್ನಷ್ಟಕ್ಕೆ ತಾನು ಮೆಲ್ಲಗೆ ಮಾತಾಡ್ತಿರ್ತಾನೆ. ವೇದ, ಏನು ಹೇಳಿದ್ಯಲ್ವ ನೀನು ಅಂತ ಹೇಳ್ಬೇಕಾದ್ರೆ ಇಲ್ಲ, ನಾನು ಏನು ಹೇಳಿಲ್ಲ ಅಂತ ಹೇಳ್ತಾನೆ. ಅವಳು ನನ್ನನ್ನು ರೀ ಅಂತ ಕರೆಯಲ್ಲ ಅಂತ ಹೇಳ್ತಾನೆ. ವೇದ ಹೇಳ್ತಾನೆ, ಯಾಕೆ ಕರೆಯಲ್ಲ, ಅವಳ ಹತ್ರ ಹೇಳು, ರೀ ಅಂತ ಕರೀಲಿಕ್ಕೆ ಹೆಸರಿಟ್ಟು ಕರಿಬಾರ್ದಂತ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತಾ, ನನಗೆ ನೀನು ರೀ ಅಂತ ಕರಿಬೇಕಂತ ಆಸೆ, ಆದರೆ ನೀನು ಕರಿಬೇಕಲ್ಲ ಅಂತ ಅವನಷ್ಟಕ್ಕೆ ಅವನು ಮಾತಾಡ್ತಿರ್ತಾನೆ. ಏನು ಅಂದೆ ವೇದ ಅಂತ ವಿಕ್ರಮ್ಗೆ ಹೇಳ್ತಾಳೆ. ನಿದ್ರೆ ಬರ್ತಿದೆ ಅಂತ ಹೇಳ್ತಾನೆ. ಆಗ ವೇದ ಹೇಳ್ತಾಳೆ, ನಾನೇ ನಿನ್ನನ್ನು ಇಟ್ಕೊಂಡಿದ್ದೇನ ತೊಳಗು ಅಂತ ಹೇಳ್ತಾಳೆ. ಒಳ್ಳೆ ಮರ್ಯಾದೆ ವೇದಲಿಗೆ ಬಾಯಿ ಹೇಳ್ತಾನೆ. ನಂತರ ವೇದ ಹೋದ ನಂತರ ವಿಕ್ರಮ್ ಆಶ್ರಮದಲ್ಲಿ ನಡೆದ ಘಟನೆಯನ್ನು ಯೋಚಿಸುತ್ತಾ ತುಂಬ ಖುಷಿಯಲ್ಲಿ ಇರ್ತಾನೆ. ದಾಮೋದರ ಮತ್ತು ವೀರ ಇಬ್ಬರು ವಿಕ್ರಮ್ ಮತ್ತು ಶಕುಂತಲನ ಬಗ್ಗೆ ಮಾತಾಡ್ತಿರ್ತಾರೆ. ದಾಮೋದರ ಹೇಳ್ತಾನೆ, ವಿಕ್ರಮಿಗೆ ಶಕುಂತಲನ ಮೇಲೆ ಪ್ರಾಣನೇ ಇದೆ ಅಂತ ಗೊತ್ತಾದರೆ ಖಂಡಿತವಾಗಿಯೂ ಅವಳು ಬಂದು ಅವಳನ್ನು ಬದಲಾಯಿಸ್ತಾಳೆ ಅಂತ ಹೇಳ್ತಾನೆ. ಈ ತಾಯಿ ಮಗನ ಕನೆಕ್ಷನ್ ನಾನು ಕಟ್ಟು ಮಾಡಿದಂತ ಹೇಳ್ತಿರ್ಬೇಕಾದ್ರೆ ವೀರ ಬಂದು ದಾಮೋದರನ ಬಳಿ ಕೇಳ್ತಾನೆ. ಗೊತ್ತಾಗುತ್ತೆ ಅಂತ
ವೀರ ಕೇಳಿದಾಗ ದಾಮೋದರ ಹೇಳ್ತಾನೆ, ನೀನೇ ವಿಕ್ರಮ್ ಅಂತ ಹೇಳಿ ದಾರಿ ತಪ್ಪಿಸಿದ್ದೇವೆ. ದಾಮೋದರ ವೀರನ ಹತ್ರ ಕೇಳ್ತಾನೆ, ಒಂದು ವೇಳೆ ಶಕುಂತಲ ನಿನ್ನನ್ನೇ ಮಗ ಅಂತ ಹುಡ್ಕೊಂಡು ಬಂದ್ರೆ ಏನು ಮಾಡ್ತೀಯ ನೀನು ಕೇಳಿದಾಗ ವೀರ ಹೇಳ್ತಾನೆ, ಬೈದು ಕಳಿಸ್ತೇನೆ, ಹೊಡಿದ್ರು ಹೊಡಿಬೋದು, ಹೇಳಕ್ಕಾಗಲ್ಲ ಅಂತ ಹೇಳ್ತಾನೆ. ದಾಮೋದರ ಹೇಳ್ತಾನೆ, ಅವಳು ನಿನ್ನ ಹಾರಾಟವನ್ನು ರೋಡಿನಲ್ಲಿ ನೋಡಿದ್ದಾಳೆ, ಖಂಡಿತವಾಗಿಯೂ ಅವಳು ನಿನ್ನನ್ನು ಭೇಟಿ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾನೆ. ನೀನು ವಾಸಿ, ನನ್ನ ಇನ್ನೊಬ್ಬ ಮಗ ವೀರ, ಅವನು ತುಂಬ ಕೋಪಿಷ್ಟ, ನಿನ್ನ ಕುಟುಂಬ ಸಮೇತ ಸುಟ್ಟಾಕ್ಬಿಡ್ತಾನೆ ಅಂತ ಹೇಳಿ ಹೆದರಿಸಿದ್ದೇನೆ. ಶಕುಂತಲ ತನ್ನ ಪೊಲೀಸ್ ಮಗನ ಜೀವ ಕಾಪಾಡೋಕ್ಕೆ ವಿಕ್ರಮ್ನ ಯಾವತ್ತೂ ಭೇಟಿ ಮಾಡಲ್ಲ. ಅದಕ್ಕೆ ತಾಯಿ ಮಗನ ಕನೆಕ್ಷನ್ ಕಟ್ಟಾಗುತ್ತೆ, ಅದಕ್ಕೆ ಈ ಬಾಂಬ್ ಹಾಕಿದ್ದು ಹೇಳ್ತಾನೆ. ಅದಕ್ಕೆ ವೀರ ಹೇಳ್ತಾನೆ, ಸೂಪರ್ ಪಪ್ಪ, ನಿಮ್ಮ ತಲೆ ಕತ್ತಿಗಿಂತಲೂ ಶಾರ್ಪ್ ಅಂತ. ಬೇಕಲ್ವ ಮತ್ತೆ, ಇಷ್ಟು ವರ್ಷ ಈ ಫೀಲ್ಡಲ್ಲೇ ಇದ್ದಿದ್ದೇವೆ, ಈ ಫೀಲ್ಡಲ್ಲಿ ಏನಾದರೂ ಆದರೆ ನಾವು ಉಳಿಯೋಕ್ಕೆ ಆಗಲ್ಲ, ಇಷ್ಟಾದರೂ ಮಾಡಲೇಬೇಕಲ್ವಾ ಅಂತ ಹೇಳ್ತಾನೆ. ಜಯಣ್ಣ ದೇವಕಿ ಹೇಳಿದ ಮಾತನ್ನು ನೆನಪಿಸಿಕೊಳ್ತಾ ಇರ್ತಾಳೆ. ನಿನ್ನ ಮಗಳು ಆ ರೌಡಿ ವಿಕ್ರಮ್ ಜೊತೆ ಊರೆಲ್ಲ ಅಲಿತಾ ಇರ್ತಾಳೆ ಅಂತ ಯೋಚಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ವೇದ ಸಹ ಮನೆಗೆ ಬರ್ತಾಳೆ. ಉಮಾ ಕೋಪದಿಂದ ಎದ್ದು ಬಂದು, ಎಲ್ಲಿಗೆ ಹೋಗಿದ್ದೀಯಾ, ಎಷ್ಟು ಲೇಟ್ ಆಯಿತು, ಬೆಳಿಗ್ಗೆ ಹೋದವಳು ಇಷ್ಟು ಹೊತ್ತ ಬರಬೇಕು, ಆ ವಿಕ್ರಮ್ ಜೊತೆ ದಿನಪೂರ್ತಿ ಸುತ್ತಾಡಲಿಕ್ಕೆ ಹೊರಗಿದೆಯಲ್ಲ, ನೋಡಿದವರು ಏನು ಅಂದ್ಕೊಳ್ತಾರೆ, ಅವನೇನು ಕೋಳೆ ಬಸವ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ಈಗ ನಿಮ್ಮ ಸಹಸ್ರ ಪಠಣ, ಮಂಗಳಾರತಿ, ಘಂಟಾ ಪಠಣ ಹೇಳ್ತಾರೆ, ಎಂತ ಮುಗಿಯುವುದೇ, ಆ ರೌಡಿಯಿಂದ ನಿನ್ನ ಬದುಕೆ ನಾಶ ಆಗ್ಬೋದು ಅಂತ ನಮಗೆ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಆ ರೌಡಿ ವಿಕ್ರಮ್ ಜೊತೆ ಸುತ್ತಾಡುವುದನ್ನು ನಿಲ್ಲಿಸುವ ಅಂತ ಉಮಾ ವೇದನ ಹತ್ರ ಕೈಮುಗಿಯುತ್ತಾರೆ. ಅದಕ್ಕೆ ವೇದ ಹೇಳ್ತಾಳೆ, ನಾನೇನು ಅವನ ಜೊತೆ ಹೋಗ್ಲಿಲ್ಲ, ಅವನೇ ನನ್ನನ್ನು ಕರ್ಕೊಂಡು ಹೋದದ್ದು ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಹೇಳ್ತಾರೆ, ಎರಡು ಒಂದೇ ಅಲ್ವೇ ಅಂತ, ಅವನೇ ನೋವಲ್ಲಿದ್ದಾನೆ, ಅದ್ರ ಜೊತೆ ನನ್ನ ನೋವಿಗೂ ಸ್ಪಂದಿಸ್ತಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಅಂಥದ್ದು ಯಾವ ನೋವಾಗಿದೆ ಅಂತ ಉಮಾ ಅವರು ಕೇಳ್ತಾರೆ. ಕಲ್ಲಮ್ಮ, ನಾನು ಹಾಸ್ಟೆಲ್ ವಾರ್ಡನ್ ಕೋಮದಲ್ಲಿದ್ದರಲ್ಲ, ಅವರು ಹುಷಾರಾಗಿದ್ದಾರೆ ಅಂತ ಜಾನಕಮ್ಮನ ಹತ್ರ ಹೇಳಲು ಆಶ್ರಮಕ್ಕೆ ಹೋದೆ ಅಂತ ಹೇಳ್ತಾರೆ. ಅದಕ್ಕೆ ಜಯಣ್ಣ ಹೇಳ್ತಾರೆ, ಆಶ್ರಮಕ್ಕೆ ಹೋಗ್ಬೇಕಂತ ಏನಿತ್ತು, ಫೋನಲ್ಲಿ ಹೇಳ್ಬೋದಿತ್ತಲ್ಲ ಅಂತ ಹೇಳ್ಬೇಕಾದ್ರೆ ವೇದ ಜಯಣ್ಣನಲ್ಲಿ ಬಂದು, ಪಪ್ಪ ಆಗುತ್ತೆ, ನಾನು ಅಲ್ಲೇ ಬೆಳೆದವಳು, ಅನಾಥೆಯಾದ ನನ್ನನ್ನು ಅಲ್ಲಿಗೆ ಮಡಿಲು ಸೇರಿಸಿದ ಆಶ್ರಮ, ನನಗೆ ಅನ್ನ ಕೊಟ್ಟು ದೊಡ್ಡವಳನ್ನಾಗಿ ಮಾಡಿದ ಆಶ್ರಮ, ನನಗೂ ಸಹ ಅಲ್ಲಿ ಅವರನ್ನು ನೋಡಬೇಕಂತ ನೆನಪು, ಆಸೆ ಎಲ್ಲ ಆಗ್ತದೆ ಅಂತ ಹೇಳ್ತಾಳೆ. ನಾನು ಇವತ್ತು ತುಂಬ ಖುಷಿಪಟ್ಟೆ, ಇವತ್ತು ಜಾನಕಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ವಿಕ್ರಮ್ ಸೇರಿ ಎಲ್ಲರೂ ಒಟ್ಟಾಗಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ದೇವೆ, ಇವತ್ತಿನ ದಿವಸವನ್ನು ನಾನು ನನ್ನ ಲೈಫ್ ಪೂರ್ತಿ ಮರೆಯಲು ಸಾಧ್ಯವಿಲ್ಲ ಅಂತ ಆಶ್ರಮದಲ್ಲಿ ನಡೆದ ಘಟನೆಯನ್ನು ನೆನಪಿಸಿಕೊಳ್ತಾ ಇರ್ತಾಳೆ. ಆಯಿತು ಪುಟ್ಟ, ಹೋಗಿ ಮಲ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಪಪ್ಪ ಅಂದರೆ ಪಪ್ಪ, ಬೇಡ ಪಪ್ಪ, ನಂದು ಊಟ ಆಶ್ರಮದಲ್ಲೇ ಆಯಿತು, ನಾನು ಮಲಗ್ತೇನೆ, ನೀವು ಹೋಗಿ ಮಲಗಬೇಕಂತೇಳಿ ಅಲ್ಲಿಂದ ರೂಮಿನೊಳಗೆ ಹೋಗ್ತಾಳೆ. ಅಮ್ಮ ಹೇಳ್ತಾಳೆ, ಅವಳನ್ನು ಪ್ರಶ್ನೆ ಮಾಡಬೇಕಿತ್ತು, ಯಾಕೆ ಇಷ್ಟು ಲೇಟಾಗಿ ಬಂದೆ ಅಂತ ಕೇಳಬೇಕಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಜಯಣ್ಣ ಹೇಳ್ತಾಳೆ, ಎತ್ತ ಮಕ್ಕಳೇ ನಮ್ಮ ಜೊತೆಯಲ್ಲಿರಲಿಲ್ಲ, ಅವಳನ್ನು ಇರಲಿಲ್ಲ ಆದರೂ ಸ್ವಂತ ಮಗಳಾಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಹೀಗೆ ಪ್ರಶ್ನೆ ಮಾಡುವ ಹಕ್ಕು ನಮಗೆ ಇದೆಯಾ ಅಂತ ಯೋಚನೆ ಮಾಡುವಂತ ಉಮನಲ್ಲಿ ಹೇಳ್ತಾರೆ. ನೀವು ಹೇಳುವ ಮಾತು ಸರಿ ಅಂತ ಹೇಳ್ತಾಳೆ. ಜಯಣ್ಣ ಹೇಳ್ತಾಳೆ, ಬದುಕು ಕಟ್ಟಲಿಲ್ಲ, ಏನೂ ಮಾಡಲಿಲ್ಲ, ಎಲ್ಲ ಕಷ್ಟಗಳೇ ಅವಳ ಹತ್ರ ಸುಲಿದಿದೆ, ಅವಳಿಗೂ ಒಂದು ಮದುವೆ ಆಗಬೇಕು, ಆ ಮಕ್ಕಳ ಜೊತೆ ಸಂತೋಷವಾಗಿ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಅವಳಿಗೊಂದು ಮದುವೆ ಮಾಡಬೇಕು, ಒಂದು ಒಳ್ಳೆ ಹುಡುಗನ ನೋಡಿ, ಆದರೆ ಈ ರೌಡಿ ವಿಕ್ರಮ್ ಜೊತೆ ಓಡಾಡುವುದನ್ನು ನೋಡಿದರೆ ಯಾವ ನೆಂಟಸ್ತಿಗೇನು ಬರುವುದಿಲ್ಲ ಅಂತ ಹೇಳ್ಬೇಕಾದ್ರೆ ಜಯಣ್ಣ ಹೇಳ್ತಾರೆ, ಹಾಗೆ ಹೇಳ್ಬೇಡ ಉಮಾ, ವೇದಳ ಸ್ವಭಾವ ತುಂಬ ಒಳ್ಳೆಯದು, ಏನಾಗಲ್ಲ ಅಂತ ಉಮಾಲಿಗೆ ಸಮಾಧಾನ ಮಾಡ್ತಾರೆ. ಮನೆಯಲ್ಲಿ ವಿಕ್ರಮ್ ವೇದಳ ಪ್ರೀತಿಯಲ್ಲಿ ತೇಲಾಡ್ತಾ ಇರ್ತಾನೆ. ಅವನಿಗೆ ಬಾಲಮುನ್ನ ಬಂದು ಗೊತ್ತೇ ಆಗಲ್ಲ. ಬಾಲಮುನ್ನ ಅವನ ಹತ್ತಿರ ಹೋಗಿ ಇಣುಕಿದಾಗ ವಿಕ್ರಮ್ ಭಯ ಬೀಳ್ತಾನೆ, ಎದ್ದು ನಿಂತು ಹೇಳ್ತಾನೆ ಬಾ ಅಂತ. ಅದಕ್ಕೆ ಬಾಲಮುನ್ನ ಹೇಳ್ತಾರೆ, ಏನಾಯ್ತು ಇವತ್ತು ನಮ್ಮ ಅಣ್ಣನಿಗೆ ಅಂತ ಹೇಳ್ಬೇಕಾದ್ರೆ, ನಾನು ಇವತ್ತು ಬೇತಾಳನ ಪ್ರೀತಿಯ ಕಡಲಲ್ಲಿ ತೇಲಾಡ್ತಾ ಇದ್ದೇನೆ ಅಂತ
ಹೇಳ್ತಾನೆ. ನಾನು ದಿನಪೂರ್ತಿ ತುಂಬ ಖುಷಿಯಲ್ಲಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಹೇಳ್ತಾನೆ ಫೈನಲ್ ಸ್ಟೇಜಿಗೆ ಏನಾದರೂ ಬಂತ ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನ ಹೇಳ್ತಾನೆ ಇವತ್ತು ಪಾರ್ಟಿ ಬೇಕಂತ ಹೇಳ್ತಿರ್ಬೇಕಾದ್ರೆ ನೀವು ಆ ಥರ ಏನು ಅನ್ಕೊಳ್ಬೇಡಿ ಅಂತ ಹೇಳ್ತಾನೆ ವಿಕ್ರಮ್. ತಾನೆ ನಮ್ಮ ಅಣ್ಣನ ಲವ್ ಗಾಡಿ ಇದೆಯಲ್ಲ ಡಕೋಟ ಎಕ್ಸ್ಪ್ರೆಸ್ ಗಾಡಿ ಇದ್ದಾಗೆ ಅಂತ ಹೇಳ್ತಾನೆ. ಅದಕ್ಕೆ ಮುನ್ನ ಹೇಳ್ತಾನೆ ನಮ್ಮನೆಯ ಎಲೆಕ್ಟ್ರಿಸಿಟಿ ಮೀಟರ್ ಅದಕ್ಕಿಂತ ಜಾಸ್ತಿಯಾಗಿ ಓಡುತ್ತೆ ಅಂತ ಹೇಳ್ತಾನೆ. ಏನು ಆ ಥರ ಗುರಾಯಿಸ್ತಿದ್ದೀಯ, ಕೋಪನ ನುಂಗ್ಕೊಳ್ಬೇಕು, ಪ್ರೀತಿನ ಕಕ್ಕೊಳ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನನಗೆ ಸಹ ಪ್ರೀತಿನ ಕಕ್ಕೊಳ್ಬೇಕಂತ ಆಸೆ ಇದೆ, ಕುಗ್ತಾಳೆ ಅನ್ನೋ ಭಯ. ಅದಕ್ಕೆ ಬಾಲ ಹೇಳ್ತಾನೆ ಏನು ಕುಗ್ತಾಳೆ ಅನ್ನ, ಅತಿಗೆಗೂ ನೀನಂದರೆ ತುಂಬ ಇಷ್ಟ ಅಲ್ವಾ ಅಂತ ಹೇಳ್ತಾನೆ. ನನ್ನ ಹತ್ರ ಹೇಳ್ಕೊಂಡಿಲ್ಲಲ್ವ ಅಂತ ಹೇಳ್ಬೇಕಾದ್ರೆ ಮುನ್ನ ಹೇಳ್ತಾನೆ ಅವರು ಹುಡುಗಿಯರು ಹೇಳುವುದಿಲ್ಲ, ನಾವೇ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೇಳ್ಬೇಕು ಅಂತ ಹೇಳ್ತಾನೆ. ದಿನಪೂರ್ತಿ ನಿನ್ನ ಜೊತೆ ಇವತ್ತು ಇರ್ತಿದ್ಲ ಅಥವಾ ನಿನ್ನವಳು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರ ಮಧ್ಯೆ ಬಂದು ಇವತ್ತು ಏನಾಯಿತು ಗೊತ್ತಾ, ಅಲ್ಲಿಯ ಮಕ್ಕಳೆಲ್ಲ ನನ್ನನ್ನು ಬಾವ ಬಾವ ಅಂತ ಕರಿತಿದ್ರು ಅಂತ ಹೇಳ್ತಾನೆ. ನನಗೆ ತುಂಬ ಖುಷಿಯಾಗುತ್ತೆ. ಬಾಲ ಕೇಳ್ತಾನೆ ಅತ್ತಿಗೆ ಏನಾದರೂ ಅಂದ್ರೆ ಅಂತ ಹೇಳ್ಬೇಕಾದ್ರೆ ಒಂದು ಸಲ ಕೌಕೌ ಅಂದ್ಲು ಮತ್ತೆ ಸೈಲೆಂಟ್ ಆಗಿಬಿಟ್ಲು ಅಂತ ಹೇಳ್ತಾರೆ ನೀನು ಈಗಲೇ ಹೋಗಿ ಅತ್ತಿಗೆಗೆ ಪ್ರಪೋಸ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ ಭಯ ಆಗುತ್ತೆ ಅಂತ ಹೇಳಿದಾಗ ಮುನ್ನ ಹೇಳ್ತಾನೆ ನೀನು ದೊಡ್ಡ ಡಾನು ಕಣೋ ಅಣ್ಣ, ಹೀಗೆ ಆಡಿದರೆ ಹೇಗೆ ಅಂತ ಹೇಳ್ಬೇಕಾದ್ರೆ ನಾನು ಊರಲ್ಲಿ ಮಾತ್ರ ಡಾನು, ಅವಳ ಮುಂದೆ ಪ್ಯಾನ್ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನ ಏನಾಯ್ತು ನಿನಗೆ ಅಂತ ಹೇಳ್ತಾನೆ. ಅವಳಿಗೆ ಏನಾದರೂ ನನ್ನ ಮೇಲೆ ಲವ್ ಇದ್ದರೆ ಖಂಡಿತವಾಗಿ ಅವಳು ನನಗೆ ಪ್ರಪೋಸ್ ಮಾಡ್ತಾಳೆ, ಅಲ್ಲಿವರೆಗೂ ಕಾಯ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಹೌದು ಮದುವೆಯಾಗಿ ನನಗೆ ಮಕ್ಕಳಾಗಿ ನನ್ನ ಮಕ್ಕಳಿಗೆ ಮಕ್ಕಳಾಗಿ ಆಗ ನೀನು ತಾತ ಆಗ್ತೀಯ, ಆಗ ನಿನ್ನನ್ನೆಲ್ಲರೂ ತಾತ ಅಂತ ಕರೀತಾರೆ ಅಂತ ರೇಗಿಸ್ತಾನೆ. ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನೆ ಹೇಳ್ತಾನೆ ಅವರು ಸ್ಕೋಪ್ ತಗೊಳ್ತಾ ಇದ್ದಾರೆ, ಯೋಚನೆ ಮಾಡು, ನೀನೇ ಅವರಿಗೆ ಪ್ರಪೋಸ್ ಮಾಡು ಅಂತ ಒತ್ತಾಯಿಸ್ತಾರೆ. ಹೇಳ್ತಾನೆ ಎಲ್ಲದರಲ್ಲೂ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರಲ್ಲ ಅಂತ ಹೇಳ್ಬೇಕಾದ್ರೆ ಬಾಲ ಮುನ್ನ ಹೇಳ್ತಾರೆ ಪ್ರೇಮ ನಿವೇದನೆಯಲ್ಲಿ ಗಂಡ್ಮಕ್ಕಳೇ ಫಸ್ಟ್ ಮಂಡಿ ಊರನ್ನ ಅಂತ ಹೇಳ್ತಾರೆ. ಆಗ ವಿಕ್ರಾಂತಿರ ಅಂತ ಹೇಳ್ತಾನೆ ಮುಂದೆ ಹೋಗಿ ಮಂಡಿ ಊರ್ಬೇಕಂತ ಕೇಳ್ತಿರ್ಬೇಕಾದ್ರೆ ನಮಗೆಲ್ಲ ಆಗಲ್ಲ, ಬುಲೆಟ್ ರೀತಿಯಲ್ಲಿ ಫಾಸ್ಟಾಗಿ ಹೋಗಬೇಕು, ಇದು ನಿನಗೆ ಫೈನಲ್ ವಾರ್ನಿಂಗ್, ನೀನು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಪ್ರಪೋಸ್ ಮಾಡಲೇಬೇಕು ಅಂತ ಹೇಳ್ತಿರ್ತಾರೆ. ನಾಳೆ ಯಾವ ರೀತಿ ಪ್ರಪೋಸ್ ಮಾಡಬೇಕಂತ ಸಹ ಅವರು ಟ್ರೈನಿಂಗ್ ಸಹ ಕೊಡ್ತಾರೆ. ಸಹ ವಿಕ್ರಮ್ ಜೊತೆ ಮಕ್ಕಳ ಜೊತೆ ಆಡಿದನೆಲ್ಲ ಆಶ್ರಮದಲ್ಲಿ ನಡೆದ ಘಟನೆನೆಲ್ಲ ನೆನಪು ಮಾಡ್ತಾ ನಗ್ತಾ ಇರ್ತಾಳೆ. ಸೌಂದರ್ಯ ಸಹ ಅವಳನ್ನು ನೋಡಿ ನಗ್ತಾ ಇರ್ತಾಳೆ. ಅವಳ ಬಳಿ ಬಂದು ಏನಮ್ಮ ಒಬ್ಳೊಬ್ಳೆ ನಗ್ತಾ ಇದೆಯಾ, ಯಾರು ನಿನ್ನ ಹೃದಯ ಕದ್ದ ಕಳ್ಳ ಅಂತ ಕೇಳ್ತಾಳೆ. ನೀನೇನೆ ಮದುವೆಯಾಗಿ ಮಗುವಾದ ನಂತರ ಆಂಟಿ ಥರ ಯೋಚಿಸ್ತಿದ್ದೀಯಾ ಅಂತ ಸೌಂದರ್ಯಳಿಗೆ ಚಿವುಡ್ತಾಳೆ. ಹೇಳ್ತಾಳೆ ನಾನು ಏನೋ ಯೋಚನೆ ಮಾಡ್ತಾ ನಗರ್ತಿದ್ದೇನೆ, ಅದಕ್ಕೆ ಪ್ರೀತಿಯಲ್ಲಿ ಬಿದ್ದದಂತ ಹೇಳುವುದಂತ ಹೇಳ್ತಿರ್ಬೇಕಾದ್ರೆ ಸೌಂದರ್ಯ ಹೇಳ್ತಾಳೆ ಪ್ರೀತಿಯಲ್ಲಿ ಬಿದ್ದವರೇ ಈ ಥರ ಮಾಡುವುದು ಅಂತ ವೇದಳಿಗೆ ಹೇಳ್ತಾಳೆ. ನಗಾಡ್ತಿರುವ ವಿಷಯ ಏನಂದರೆ ವಿಕ್ರಮ್ ಅಂತ ಹೇಳ್ತಿರ್ಬೇಕಾದ್ರೆ ಸೌಂದರ್ಯ ಅವನೆಂತ ಮಾಡಿದಂತ ಹೇಳ್ಬೇಕಾದ್ರೆ ನಿನಗೊಂದು ವಿಷಯ ಹೇಳ್ತೇನೆ ಅವನದು ಅಂತ ಸೌಂದರ್ಯ ಬಳಿ ಹೇಳ್ತಾಳೆ. ದೊಡ್ಡ ವೀಕ್ನೆಸ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಸೌಂದರ್ಯ ಏನು ವೀಕ್ನೆಸ್ ಅಂತ ಕೇಳಿದಾಗ ವೇದ ಆಶ್ರಮದಲ್ಲಿ ನಡೆದ ಘಟನೆನೆಲ್ಲ ಹೇಳ್ತಾಳೆ. ಜೋರಾಗಿ ನಗ್ತಾರೆ. ವೇದ ಹೇಳ್ತಾಳೆ ಆ ವೀರಧೀರ ಶೂರನಿಗೆ ಈ ಥರ ವೀಕ್ನೆಸ್ ಇದೆ ಅಂತ ನನಗೆ ಗೊತ್ತೇ ಇಲ್ಲ ಅಂತ ನಗ್ತಾ ಇರ್ತಾಳೆ. ಸೌಂದರ್ಯ ಹೇಳ್ತಾಳೆ ನಿನ್ಗಿಲ್ವಾ ಅಂತ ಅವಳಿಗೆ ಸಹ ಕಚಗುಳಿ ಆಗ್ತಾಳೆ. ಸುಮ್ಮನೆ ದಮ್ಮಯ್ಯನನ್ನು ಬಿಟ್ಬಿಡು ಅಂತ ಹೇಳ್ತಾ ಇರಲೆ. ಆಗ ಸೌಂದರ್ಯ ಮತ್ತೆ ನಮ್ಮ ಹುಡುಗನಿಗೆ ಈ ಥರ ಹೇಳ್ತೀಯ ಅಂತ ಹೇಳ್ತಾಳೆ. ಸಹ ಈ ಥರ ವೀಕ್ನೆಸ್ ಇದೆ ಅಂತ ವಿಕ್ರಮ್ಗೆ ಗೊತ್ತಾದ್ರೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ದಮ್ಮಯ್ಯ ಅವನ ಹತ್ರ ಹೇಳ್ಬೇಡ ಅಂತ ಹೇಳ್ತಾಳೆ. ನಾನು ಅವನಿಗೆ ಹೇಳ್ತೇನೆ, ಹೇಳ್ಬೇಡ, ನಾನು ಇವತ್ತು ಕೊಟ್ಟ ಕಾಟಕ್ಕೆ ಅವನು ರಿವೆಂಜ್ ತಗೊಳ್ತೇನೆ, ನಿನಗೆ ಏನು ಬೇಕು ನಾನು ಲಂಚ ಕೊಡ್ತೇನೆ ಅಂತ ಹೇಳ್ತಾಳೆ. ಅದರಿಗೆ ರೇಗಿಸಿದ್ರೆ ನಾನು ಸುಮ್ಮನೆ ಬಿಡ್ತೇನೆ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ ಹೋಗ್ಬಿಡು, ನಾನು ನಿನ್ನ ಹತ್ರ ಮಾತಾಡಲ್ಲ ಅಂತ ಹೇಳ್ಬೇಕಾದ್ರೆ ಸೌಂದರ್ಯ ಬಂದು ಮೂಗು ತುದಿಯಲ್ಲಿ ನಿನಗೆ ಕೋಪ ಅಂತ ಮುದ್ದು ಮಾಡ್ತಾಳೆ. ಕೋಪ ಬರಲ್ವ ಅಂತ ವೇದ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಅಷ್ಟು ಜೋರಾಗಿರುವ ವಿಕ್ರಮ್ ಬೆಣ್ಣೆ ಥರ ಕರಗಬೇಕಂದ್ರೆ ಕೋಪ ಬೆಂಕಿ ಕಣೆ ಅಂತ ಹೇಳ್ತಾಳೆ. ಕೋಪದ ಬೆಂಕಿ ಯಾವತ್ತಿದ್ರೂ ಸುಡುತ್ತೆ, ಕರಗಿಸಲ್ಲ ಅಂತ ಹೇಳ್ತಾಳೆ. ಕರಗಿದಾನೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸ್ನೇಹ ಹೇಳ್ತಾಳೆ. ಅದು ಬರೀ ಸ್ನೇಹ ಅಲ್ಲ, ಅದು ಪ್ರೀತಿ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆ ಏನಾಗಿದೆ ಎಂದು ನೋಡೋಣ. ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.